ಹಾಗೆ ಅದಕ್ಕೆ ನಿಮಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಗೊತ್ತು ಜೀವಾಗೆ ದುಡ್ಡಿನ ಅಗತ್ಯ ಇದ್ದಾಗ ನೀವೇ ಅವನಿಗೆ ಹೆಲ್ಪ್ ಮಾಡಿದ್ದು ಅಂತ. ನನಗೆ ಹೇಗೆ ಗೊತ್ತಾಯಿತು ಅಂತನಾ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಅವ್ನು ಏನೇನೋ ರೀಸನ್ ಕೊಟ್ಟ. ಅವ್ನು ಮಾತಾಡಿದ್ರಲ್ಲೇ ಗೊತ್ತಾಗ್ತಾ ಇತ್ತು ಅವ್ನು ಹೇಳ್ತಿರೋದು ಸುಳ್ಳು ಅಂತ. ಜೀವಾಗೆ ಅಷ್ಟೊಂದು ದುಡ್ಡು ಕೊಡೋ ಅಂತ ಒಳ್ಳೆ ಫ್ರೆಂಡ್ಸ್ ಯಾರೂ ಇಲ್ಲ. ಅವನಿಗೆ ಅಕ್ಕನೇ ಬೆಸ್ಟ್ ಫ್ರೆಂಡು. ಅವನು ಅವತ್ತು ಕ್ಯಾಶ್ ತೊಗೊಂಡು ಬಂದಾಗಲೇ ಗೊತ್ತಾಯಿತು ಅದನ್ನು ನೀವೇ ಕೊಟ್ಟಿರೋದು ಅಂತ. ಯಾಕೆಂದರೆ ಅವನು ಯಾರ ಹತ್ರನೂ ಸಹಾಯ ತಗೊಳ್ಳೋಕೆ ಇಷ್ಟಪಡಲ್ಲ. ನಿಮ್ಮ ಹತ್ರನೂ ಅವನು ಅಷ್ಟು ಸುಲಭವಾಗಿ ದುಡ್ಡು ಇಸ್ಕೊಳ್ಳೋಕೆ ಒಪ್ಕೊಂಡಿರಲ್ಲ. ಬಟ್ ನೀವೇ ಹೇಗೋ ಕನ್ವಿನ್ಸ್ ಮಾಡಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಕೊಟ್ಟಿರ್ತೀರಲ್ವಾ. ಸೊ ನಿಮ್ಮಿಬ್ರಿಗೂ ತುಂಬ 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 ಥ್ಯಾಂಕ್ಸ್. ಯಾಕೆಂದರೆ ನಮ್ಮವರು ಅಂತ ಬಂದರೆ ನೀವಿಬ್ಬರು ಕಾಂಪಿಟೇಷನ್ಗೆ ಬಿದ್ದು ಹೆಲ್ಪ್ ಮಾಡ್ತೀರಾ. ನೀವಿಬ್ಬರು ಹೇಗೆ ಅಂದರೆ ಒಬ್ರಿಗಿಂತ ಒಬ್ಬರು ಒಳ್ಳೆಯವರು. ತೂಕ ಹಾಕಿದ್ರೆ ಇಬ್ಬರು ಈಕ್ವಲ್ ಆಗಿ ಬರ್ತೀರಾ. ಯಾರು ಹೆಚ್ಚು ಕಮ್ಮಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ನಾನು ನಿಮ್ಮಿಬ್ಬರನ್ನ ಅಣ್ಣ ಅತ್ತಿಗೆ ಆಗಿ ಪಡೆಯೋದಕ್ಕೆ ತುಂಬ ಲಕ್ಕಿ. ನನ್ನ ಮನ್ಸಾರೆ ಹೇಳ್ತಿದ್ದೀನಿ, ನೀವಿಬ್ಬರು ತುಂಬ ಗ್ರೇಟ್. ಪುಟಿ, ಯಾಕೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ? ನೋಡು, ನೀನು ಕಣ್ಣೀರು ಹಾಕಿದ್ರೆ ನಮ್ಮಿಬ್ರಿಗೂ ನೋವಾಗುತ್ತೆ. ನೀನು ಯಾವಾಗಲೂ ಸಂತೋಷವಾಗಿರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅದಕ್ಕೋಸ್ಕರನೇ ನಾನು ಇರೋದು ಅನ್ನೋದು ನನ್ನ ಭಾವನೆ. ದಯವಿಟ್ಟು ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ಕಣ್ಣೀರು ಮಾತ್ರ ಹಾಕಬಾರ್ದು. ಬೇರೆ ಯಾರನ್ನೇ ಮದುವೆ ಆಗ್ತಿದ್ರು ನನ್ಗೆ ಈ ಥರ ಎಲ್ಲ ಖುಷಿಯಾಗಿರ್ತಿದ್ನೋ ಅಥವಾ ನೆಮ್ಮದಿಯಾಗಿರ್ತಿದ್ನೋ ನನಗೆ ಖಂಡಿತ ಗೊತ್ತಿಲ್ಲ ಮಲ್ಲಿ. ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದ್ರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಮಲ್ಲಿ. ಎಲ್ಲ ಟೈಮ್, ಬ್ಲಡಿ ಟೈಮ್. ಆ ಟೈಮ್ ಇವತ್ತು ನಮ್ಮನ್ನು ಈ ಥರ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಆದರೆ ಒಂದು ಮಾತಂತೂ ಖಂಡಿತ ಮಲ್ಲಿ, ಇವತ್ತು ನಮ್ಮನ್ನು ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆಯೋ ಆ ಟೈಮೇ ನನ್ನನ್ನು ಒಂದಲ್ಲ ಒಂದಿನ ಮೊದಲಿನ ಸ್ಥಾನಕ್ಕೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಮಲ್ಲಿ. ಎಲ್ಲಿ ಪ್ರೀತಿ ಇರುತ್ತೋ, ಕಾಳಜಿ ಇರುತ್ತೋ, ಕೇರು ಕನ್ಸರ್ನ್ ಇರುತ್ತೋ ಅಲ್ಲಿ ಕೋಪ ಮಾಮೂಲಿ ಮಲ್ಲಿ. ಮನೆಯವರೆಲ್ಲ ನನ್ನ ಮೇಲೆ ಅಷ್ಟು ಕೋಪ, ಅಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೆ ನನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ, ಕಾಳಜಿ ಇದೆ ಅಂತ ಅರ್ಥ ಅಲ್ವಾ ಮಲ್ಲಿ? ಅವರು ನನಗೆ ಒಳ್ಳೇದನ್ನೇ ತಾನೇ ಬಯಸ್ತಾರೆ. ಸೊ ನನಗೆ ಒಳ್ಳೇದನ್ನ ಬಯಸೋರಿಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ರೈಟ್ಸ್ ಇಲ್ವಾ ಇಲ್ಲ? ಹಾಂ, ಎಲ್ಲ ರೈಟ್ಸ್ ಅವ್ರಿಗಿದೆ ನೋಡು. ಆದರೆ ನೀನೇನೇನೋ ಯೋಚನೆ ಮಾಡಿ ಬೇಜಾರು ಮಾಡ್ಕೋಬೇಡ. ಈ ಥರ ಕಣ್ಣೀರು ಹಾಕ್ಬೇಡ. ಆ್ಯಂಡ್ ಪ್ಲೀಸ್ ಯಾವುದಕ್ಕೂ ಗಿಲ್ಟ್ ಫೀಲ್ ಮಾಡಬೇಡ ಪ್ಲೀಸ್ ಮಲ್ಲಿ. ದೀರ್ಘಕಾಲ ಬದುಕ್ತಾನೆ, ಪುಣ್ಯಾತ್ಮ ಬೇಗ ಟಿಕೆಟ್ ತಗೊಂಡ್ಬಿಡ್ತಾನೆ. ಹೀನಾತಿ ಹೀನ ಗುಣವುಳ್ಳವನು ರಾಜನಾಗ್ತಾನೆ, ಒಳ್ಳೆ ಗುಣ ಇರೋನು ರಾಜನ ಕಾಲೊತ್ತೋ ಸೇವಕ ಆಗ್ತಾನೆ. ನಾವು ರಾಜರಾಗಬೇಕು ಅಂದ್ರೆ, ರಾಜ್ಯಭಾರ ಮಾಡಬೇಕು ಅಂದ್ರೆ ಕೆಲವ್ರನ್ನಾದ್ರೂ ತುಳಿಲೇಬೇಕು ಅಳಿಮಯ್ಯ. ಪಾಪ ಪುಣ್ಯ ಕರುಣೆ ಗಿರುಣನೆಲ್ಲ ಮೂಟೆ ಕಟ್ಟಿ ಪಕ್ಕಕ್ಕಿಡ್ಬೇಕು. ಈಗಿನ ರೂಲ್ಸ್ ಇರೋದೇ ಹಂಗೆ ಸಿಗ್ತಾರಲ್ವಾ? ಎಕ್ಸಾಕ್ಟ್ಲಿ. ಈಗ ನೋಡ್ತಾ ಇರೋ ನಾನು ಮಲ್ಲಿಗೆ ಏನು ಮಾಡಿದ್ರು ಯಾರೊಬ್ರು ಕೂಡ ನನ್ನ ಕಡೆ ಪಾಯಿಂಟ್ ಮಾಡಿ ತೋರ್ಸಲ್ಲ. ಈವನ್ ಭೂಮಿಕಾನೂ ಅಷ್ಟೇ ನನ್ನ ಮೇಲೆ ಒಂದು ಚೂರು ಡೌಟ್ ಪಡಲ್ಲ. ಯಾಕೆ ಅಂದ್ರೆ ಈ ಜಯದೇವ್ ಆಲ್ರೆಡಿ ಆ ಮಟ್ಟಕ್ಕೆ ಎಲ್ಲರನ್ನು ಕ್ಲೀನ್ ಬೋಲ್ಡ್ ಮಾಡಿದ್ದಾನೆ. ಆ ಮಲ್ಲಿ ಕತೆನ ಮುಗಿಸೋದಿಕ್ಕೆ ಒಂದು ಸ್ಟೇಜು ರೆಡಿ ಮಾಡಿದ್ದಾನೆ. ಅಂಡ್ ಈಗ ಅವಳನ್ನ ಮುಗಿಸೋದೊಂದೇ ಬಾಕಿ. ಆದಷ್ಟು ಬೇಗ ಆ ಕೆಲಸನೂ ಮಾಡ್ತೀನಿ.